ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಬೆಳಗಾವಿಂತ್ರ. ಇವತ್ತು ನಾ ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂತೇನೆ. ನಾನು ಇವತ್ತು ಸೋಮವಾರ, ಶ್ರೀರಾಮ ಜಯ ರಾಮ ಶಿವರಾಮ. ನೋಡ್ರಿ ಹಾಗಲಕಾಯ, ಇದನ್ನ ತಿನ್ಕೊಂತ ನಾನು ಇದ್ರ ಉಪಯೋಗ ಏನೇನಂತ ಹೇಳ್ತೇನೆ ನಿಮಗ. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ. ಅದರಕ್ಕೆ ಸಿಹಿ, ಉದರಕ್ಕೆ ಕಹಿ ಅಂದ್ರ ಬಾಯಿಗೆ ಯಾವ್ದು ತಿನ್ನಾಕ ಸಿಹಿ ಇರ್ತೈತಲ್ಲ ಅದ ಆರೋಗ್ಯಕ್ಕ ಕಹಿ ಇದ್ದಂಗ. ಅದ ಬಾಯಿ ತಿನ್ನಾಕ ಯಾವ್ದ ಕಹಿ ಇರ್ತೈತಲ್ಲ ಅದ ಆರೋಗ್ಯಕ್ಕ ಬಾಳ ಸಿಹಿ. ನೋಡ್ರಿ ಈಗ ಹೇಳ್ತೇನೆ ನಾನ್ ನಿಮಗ. ಅಡುಗೆ ಮನೆಯೇ ಆಸ್ಪತ್ರೆ. ಅಡುಗೆ ಮನೆಯೊಳಗೆ ಇರ್ತಾವಲ್ಲ ತಿನಿಸಿ, ಅವನ್ ತಿಂದ್ರ ಅವ ಔಷಧ ಇದ್ದಂಗ. ನನಗೂ ಅಷ್ಟು ಗೊತ್ತಿಲ್ಲ ಏನೇನಂತ, ಅದನ್ನ ಹೇಳ್ತೇನೆ ನಿಮಗ್ ಸರ್ಚ್ ಮಾಡಿ ಏನಂತ ಹೇಳ್ತೇನೆ. ಈಗ ಹಾಗಲಕಾಯಿ ತಿನ್ನೋದ್ರಿಂದ ಏನೇನ್ ಉಪಯೋಗ ಆಗ್ತೈತೆ ಅಂತ ಹೇಳ್ತೇನೆ. ಬರೀ ಬಾಯಲ್ಲಿ ಹೇಳಿದ್ರೆ ನೀವು ಕೇಳಂಗಿಲ್ಲ, ಏನ್ ಬರೀ ಇವ ಹೇಳೋದ್ ಮಾಡ್ತಾನ ಅಂತೀರಿ. ಆದ್ರಿಂದ ಪೈಲ ನಾ ತಿನ್ಕೊಂತ ಇದ್ರ ಉಪಯೋಗ ಏನೇನಂತ ಹೇಳ್ತೀನಿ, ಕೇಳ್ರಿ. ಹಾಗಲಕಾಯಿ ತಿನ್ನಾಕ ಬಾಯಿ ಕಹಿ ಇರ್ತೈತಿ, ಇಸ ಆಗ್ತೈತಿ. ಬರೀ ತಿನ್ನೋದಿದ್ರೆ ನಮ್ಮ ಆರೋಗ್ಯ ಬಾಳ ಚಲೋ ಇರ್ತೈತಿ. ಇವಾಗ ನನಗೂ ತಿನ್ನಾಕ ಇಸ ತಗೋತೈತಿ, ಕರಿ ತಿನ್ನೋದ್ರ ಆರೋಗ್ಯ ಬಾಳ ಚಲೋ ಇರ್ತೈತಿ. ಈಗ ಮೊದಲ ಡಯಾಬಿಟಿಸ್ ಪೇಷಂಟ್, ಸಕ್ಕರೆ ಕಾಯಿಲೆ, ಮಧುಮೇಹ ಇರೋರಿಗೆ ಬಾಳ ಚಲೋ. ಇದನ್ನ ತಿನ್ಕೊಂಡ್ರ ಅವಾಗಿಂದ ಅವಾಗ ತಿನ್ಕೊಂತ ಇರೋದ್ರಿಂದ ಮಧುಮೇಹ ಪೇಷಂಟ್ಗಳಿಗೆ ಸಕ್ಕರೆ ಕಾಯಿಲೆ ಒಳಗ ಸಕ್ಕರೆ ಒಳಗೆ ಎಷ್ಟು ಸಕ್ಕರೆ ಅಂಶ ಇರ್ತಲ್ಲ ಅದನ್ನ ಕಂಟ್ರೋಲ್ ಹೋಗಿರ್ತಾರೆ. ಸಕ್ಕರೆ ಅಂಶ ಈಗ ಒಬ್ಬೊಬ್ಬರಿಗೆ ಅತಿಯಾದ ಸಕ್ಕರೆ ಅಂಶ ಕಾಣ್ತೈತಿ ಬ್ಲಡ್ ಒಳಗ. ಹಾಗಲಕಾಯಿ ತಿನ್ನೋದ್ರಿಂದ ಸಕ್ಕರೆ ಅಂಶವನ್ನ ನಿಯಂತ್ರಿಸ್ತೈತಿ. ಇದು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಪೇಷಂಟ್ಗಳಿಗೆ ಇದು ಇನ್ಸುಲಿನ್ ತರ ಕೆಲಸ ಮಾಡ್ತೈತಿ. ಇದನ್ನ ತಿನ್ನೋದ್ರಿಂದ ಆರೋಗ್ಯನೂ ಚಲೋ ಇರ್ತೈತಿ, ನಿಮ್ ಮೆಡಿಸಿನ್ ಸ್ವಲ್ಪ ಕಮ್ಮಿ ಆಗ್ತಾವ ಅಂತ ಹೇಳ್ತೇನೆ ನಾನು. ಮತ್ತ ಹಾಗಲಕಾಯಿ ತಿನ್ನೋದ್ರಿಂದ ವಿಟಮಿನ್ ಸಿ ಮತ್ತ ನಾರಿನ ಅಂಶ ಸಿಗ್ತೈತಿ ನಮಗ. ಇದ್ರೊಳಗೆ ವಿಟಮಿನ್ ಸಿ ಇರ್ತೈತಿ, ನಾರಿನ ಅಂಶನೂ ಇರ್ತೈತಿ. ಇದ್ರೊಳಗೆ ನಾರಿನ ಅಂಶ ಇರೋದ್ರಿಂದ ಇದು ರಕ್ತ ಫಿಲ್ಟರ್ ಮಾಡ್ತೈತಿ, ರಕ್ತವನ್ನು ಶುದ್ಧೀಕರಣ ಮಾಡ್ತೈತಿ. ಇದು ರಕ್ತ ಒಳಗೆ ಏನೋ ಬ್ಯಾಕ್ಟೀರಿಯಾ ಅಂದ್ರೆ ಏನೋ ಕೊಲೆಸ್ಟ್ರಾಲ್ ಇದ್ರು ಹಾಗಲಕಾಯಿ ತಿನ್ನೋದ್ರಿಂದ ಅವೆಲ್ಲ ಕ್ಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಕೈತಿ, ರಕ್ತವನ್ನ ಶುದ್ಧೀಕರಣ ಮಾಡ್ತೈತಿ. ಇದು ಮತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ದೇಹದ ತೂಕನೂ ಕಡಿಮೆ ಆಕೈತಿ. ಈಗ ದೇಹದ ತೂಕ ಬಹಳ ಆಗಿ ಏನೇನೋ ಸಮಸ್ಯೆ ಅನುಭವಿಸ್ತಿರ್ತಾರ ಕೆಲವ್ರು. ಅವ್ರು ಹಾಗಲಕಾಯಿ ಆವಾಗಿಂದ ಅವಾಗ ಹಾಗಲಕಾಯಿ ತಿನ್ನೋದ್ರಿಂದ ಅವ್ರ ದೇಹದ ತೂಕನೂ ಕಡಿಮೆ ಆಕೈತಿ. ಎಷ್ಟೋ ದಪ್ಪಿದ್ರು ಹಾಗಲಕಾಯಿ ತಿನ್ನೋದ್ರಿಂದ ತೂಕನೂ ಕಡಿಮೆ ಆಕೈತಿ ಮನುಷ್ಯನ ದೇಹದ. ಇದು ಬಹಳ ಉಪಯೋಗದ ಹಾಗಲಕಾಯಿ ತಿನ್ನೋದ್ರಿಂದ. ಮತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ಇದ್ರೊಳಗ ವಿಟಮಿನ್ ಸಿ ಇರ್ಲ, ಇದನ್ನ ಚರ್ಮದ ಆರೋಗ್ಯ ಚಲೋ ಇರ್ತೈತಿ. ಈಗ ಕೆಲವೊಬ್ರಿ ಚರ್ಮದ ಮೇಲೆ ಏನೇನೋ ಕಲಿ ಅವು ಇರ್ತಾವ. ಹಾಗಲಕಾಯಿ ತಿನ್ನೋದ್ರಿಂದ ಚರ್ಮದ ಸಮಸ್ಯೆ ಏನೋ ಇದ್ರೂ ಕಡಿಮೆ ಆಕ್ಕಾವ. ಹಾಗಲಕಾಯಿ ತಿನ್ರಿ, ನಿಮ್ಮ ಸ್ಕಿನ್ ಹೆಲ್ತ್ನು ಚಲೋ ಇಟ್ಕೊಡಿ. ಈಗ ಆ ಕ್ರೀಮ್ ಅದು ಬೇರೆ ಬೇರೆ ಮೆಡಿಕಲ್ ಕ್ರೀಮ್ ಅದು ಹಚ್ಕೊಂತೀರಿ, ಅದರಿಂದ ಏನ ಚರ್ಮಕ್ಕ ಸೈಡ್ ಎಫೆಕ್ಟ್ ಆಕೈತಿ ಭಾಳ. ಕರೆ ಹಾಗಲಕಾಯಿ ತಿನ್ನೋದ್ರಿಂದ ಯಾವ ಇಫೆಕ್ಟು ಆಗೋದಿಲ್ಲ. ಹಾಗಲಕಾಯಿ ತಿನ್ನೋದ್ರಿಂದ ಮಲಬದ್ಧತೆ ರೋಗ ಕಡಿಮೆ ಆಕೈತಿ. ಮತ್ತ ತಿನ್ನಿದ್ದ ಜೀರ್ಣಕ್ರಿಯೆ ಆಗ್ತಿರಂಗಿಲ್ಲ. ಕೆಲವೊಬ್ಬರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಇರೋರ ತಿಂದಿದ್ದ ಡೈಜೆಷನ್ ಆಗ್ತಿರಂಗಿಲ್ಲ. ಹಾಗಲಕಾಯಿ ತಿನ್ನೋದ್ರಿಂದ ಜೀರ್ಣ ಶಕ್ತಿ ಹೆಚ್ಚಾಕೈತಿ. ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡಿ ನೀವು ಏನೋ ತಿಂದ್ರು ಜೀರ್ಣಕ್ರಿಯೆ ಆಕೈತಿ ಅಲ್ಲ. ಮತ್ತೆ ಮಲಬದ್ಧತೆ ಸಮಸ್ಯೆ ಇರೋರ್ಗಂತೂ ಭಾಳ ಚಲೋ ಇದೆ. ಸಮಸ್ಯೆ ಏನು ಔಷಧ ಇರೋದ ಬರೀ ಹಾಗಲಕಾಯಿ ತಿನ್ನೋದ್ರಿಂದ ಕಡಿಮೆ ಆಕೈತಿ. ಮತ್ತ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಏನೋ ತಿಂದಿದ್ದು ಕರಗಂಗಿಲ್ಲ. ಇದರಿಂದ ಭಾಳ ರೋಗಗಳು ಬರ್ತಾವ. ಮೊದಲನೇ ಅಂದ್ರೆ ಶುಗರ ಮತ್ತ BP ಬರ್ತೈತಿ. ಆ ರೋಗ ಹೋಗ್ತೈತಿ ಇದನ್ನ ತಿನ್ನೋದ್ರಿಂದ. ಅದಕ್ಕೆ ನೀವು ನೋಡ್ರಿ ಹಾಗಲಕಾಯಿ ತಿನ್ರಿ.
ಮತ್ತು ಲಿವರ್ ಇದನ್ನ ಹಾಗಲಕಾಯಿ ತಿನ್ನೋದ್ರಿಂದ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾವ. ನೈಸರ್ಗಿಕವಾಗಿ ಲಿವರ್ ಶುದ್ಧೀಕರಣ ಆಕಾವ. ತನ್ನೊಳಗಿರೋ ಎಲ್ಲ ಕೊಲೆಸ್ಟ್ರಾಲ್ನು ಈ ಹಾಗಲಕಾಯಿ ಎಲ್ಲ ಹೊರಗೆ ಹಾಕಿಸ್ತೈತಿ. ಇದು ಲಿವರ್ ಅತ್ಯುತ್ತಮವಾಗಿ 100% ಚಲೋದ್ನಾಗ ಕೆಲಸ ಮಾಡ್ತಾವ ಇದು ತಿನ್ನೋದ್ರಿಂದ. ಮತ್ತು ಹಾಗಲಕಾಯಿ ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಕೈತಿ. ಈ ಕೆಲವೊಬ್ರಿಗೆ ಏನೋ ಕಾಯಿಲೆ ಬಂದ್ರು ಪಟ್ನ ದವಾಖಾನಿಗೆ ಹೋಗ್ತಿರ್ತಾರ. ಅವ್ರ ಹಾಗಲಕಾಯಿ ತಿನ್ನೋದನ್ನ ಚಾಲು ಮಾಡ್ಲಿ. ಒಮ್ಮೆ ಎಲ್ಲರಿಗೂ ತಿನ್ನಕಾಗಿಲ್ಲ, ಸ್ವಲ್ಪ ಕಲಿ ತಿನ್ನಕ. ಹಾಗಲಕಾಯಿ ತಿನ್ನೋದ್ರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಕೈತದ. ನೋಡ್ರಿ, ನಾನು ವಿಡಿಯೋ ನೋಡೋರು ಎಲ್ಲಾರು ನನ್ನ ಫಾಲೋ ಮಾಡ್ರಿ. ಅಂದ್ರೆ ನಾ ಹೆಂಗ್ ತಿಂತೇನಲ್ಲ ನೀವು ಹಿಂಗ ತಿನ್ನಾಕ ಕಲೀರಿ ಅಂತ ಕೇಳ್ಕೊಂತೇನೆ. ಇದರಿಂದ ಹಾಗಲಕಾಯಿ ತಿನ್ನೋದ್ರಿಂದ ಮೊದಲನೇದ ಡಯಾಬಿಟಿಸ್ ಪೇಷಂಟ್ಸಿಗೆ ಚಲೋ. ಅವ್ರಿಗೆ ಎಷ್ಟೋ ಶುಗರ್ ಲೆವೆಲ್ ಜಾಸ್ತಿ ಇದ್ರು ಹಾಗಲಕಾಯಿ ಅವರಿಗೆ ಇನ್ಸುಲಿನ್ ತರ ಕೆಲಸ ಮಾಡ್ತೈತೆ. ಮತ್ತೆ ಎರಡನೇದು ರಕ್ತದ ಶುದ್ಧೀಕರಣ ಮಾಡ್ತೈತೆ ಹಾಗಲಕಾಯಿ. ಈಗ ದೇಹದ ಯಾವ ಭಾಗಕ್ಕೂ ರಕ್ತ ಸಪ್ಲೈ ಆಗ್ಲಿಕ್ಕಂದ್ರ ದೇಹನ ರೋಗಕ್ಕೆ ತರ್ತಾವ. ಈಗ ನೋಡ್ರಿ, ಕಣ್ಣಿಗೆ ರಕ್ತ ಸಪ್ಲೈ ಆಗ್ಲಿಕ್ಕೆ ಕಣ್ಣ ವೀಕ್ ಆಕಾವ, ನರಕ್ಕೆ ರಕ್ತ ಸಪ್ಲೈ ಆಗಿಲ್ಲ ನರ ವೀಕ್ ಆಕೈತಿ. ಈಗ ಹಾಗಲಕಾಯಿ ಬ್ಲಡ್ ಫಿಲ್ಟರ್ ಮಾಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಚಲೋ ಮಾಡ್ತೈತಿ ದೇಹಕ್ಕೆ. ರಕ್ತ ಸಪ್ಲೈ ಆಗಾಕ ರಕ್ತ ಯಾವ ಭಾಗಕ್ಕೆ ಸಪ್ಲೈ ಆಗಂಗಿಲ್ಲ ಆ ಭಾಗ ಭಾಳ ರೋಗ ಆಕೈತಿ. ಆದ್ರಿಂದ ಹಾಗಲಕಾಯಿ ತಿಂದ್ರಿ, ನಿಮ್ಮ ಆರೋಗ್ಯ ಚಲೋ ಇಟ್ಕೋರಿ ಅಂತ ಕೇಳ್ಕೊಂತೇನೆ ನಾನು. ಮತ್ತು ಇದ್ರೊಳಗೆ ವಿಟಮಿನ್ ಸಿ ನಾರಿನ ಅಂಶ ಐತಿ. ವಿಟಮಿನ್ ಸಿ ಇರೋದ್ರಿಂದ ಈಗ ಚರ್ಮಕ್ಕೆ ಭಾಳ ಚಲೋ. ಚರ್ಮದ ಏನೋ ಸಮಸ್ಯೆ ಇದ್ರು ಹಾಗಲಕಾಯಿ ತಿನ್ನೋದ್ರಿಂದ ಚರ್ಮದ ಸಮಸ್ಯೆ ಕಡಿಮೆ ಆಕೈತಿ. ಚರ್ಮಕ್ಕೆ ಹೆಚ್ಚಿನ ಕಾಂತಿ ಸಿಗ್ತೈತಿ. ಮತ್ತು ತೂಕ ಕಡಿಮೆ ಆಕೈತಿ. ತೂಕ ಕಡಿಮೆ ಆಗಾಕ ಭಾಳ ಚಲೋ ಇದೆ. ಮತ್ತು ಲಿವರ್ ಸಮಸ್ಯೆ ಏನೋ ಇದ್ರು ನ್ಯಾಚುರಲ್ ಆಗಿ ಲಿವರ್ ಕ್ಲೀನ್ ಆಕಾವ ಇದು ತಿನ್ನೋದ್ರಿಂದ. ಮತ್ತು ಮಲಬದ್ಧತೆ ಸಮಸ್ಯೆ ಇರ್ತೈತಲ್ಲ ಅವರಿಗೆ ಇದು ಹಾಗಲಕಾಯಿ ಭಾಳ ಚಲೋ, ರಾಮಬಾಣ ಇದ್ದಂಗಿದೆ. ಮತ್ತು ಇದು ತಿನ್ನೋದ್ರಿಂದ ಜೀರ್ಣ ಶಕ್ತಿನೂ ಜಾಸ್ತಿ ಆಕೈತಿ, ಜೀರ್ಣಕ್ರಿಯೆನೂ ಜಾಸ್ತಿ ಕೆಲಸ ಮಾಡ್ತೈತಿ ಇದರಿಂದ. ಇಷ್ಟೆಲ್ಲ ಹಾಗಲಕಾಯಿ ತಿನ್ನೋದ್ರಿಂದ ಭಾಳ ಉಪಯೋಗದಾವ. ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಒಳಗೆ ನೋಡ್ರಿ, ಭಾಳ ಟ್ರೀಟ್ಮೆಂಟಿಗೆ ಹಾಗಲಕಾಯಿಯನ್ನ ಔಷಧಿಯಾಗಿ ಬಳಸ್ತಾರ. ಅದನ್ನ ನೋಡ್ರಿ, ನಿಮ್ಗೆ ಹಾಗಲಕಾಯಿ ತಿನ್ನಾಕ ಹೋಗ್ಲಿಕ್ಕಂದ್ರ ಇದನ್ನ ಜ್ಯೂಸ್ ತರ ಮಾಡ್ಕೊಡ್ರಿ, ಪಲ್ಯ ಮಾಡ್ರ ತಿನ್ರಿ. ಕರೆ ಪಲ್ಯ ಮಾಡ್ರಿ ಇದ್ರೊಳಗ ವಿಟಮಿನ್ಸ್ ಕಮ್ಮಿ ಆಕೈತಿ. ಹಿಂಗ ಹಸಿಯಾಗಿ ತಿನ್ನೋದ್ರಿಂದ ಫುಲ್ ವಿಟಮಿನ್ಸ್ ಸಿಗ್ತೈತಿ ನಿಮಗ. ನೋಡ್ರಿ, ನಾ ತಿನ್ನತೇನಿಲ್ಲ, ಬರೀ ಬಾಲ್ಯ ಹೇಳಾಕತ್ತಿಲ್ಲ, ನಾ ತಿನ್ಕೊಂತ ಹೇಳಾಕತ್ತೇನೆ ನಿಮಗ. ನೋಡ್ರಿ, ನೀವು ಯಾವ್ದಾರ ಒಮ್ಮೆ ಹಾಗಲಕಾಯಿ ತಿನ್ನಾಕ ಇದು ಮಾಡಿ, ಔಷಧಿ ಇದ್ದಂಗಿಲ್ಲ, ಹಾಗಲಕಾಯಿ ಔಷಧಿ ಇದ್ದಂಗ. ಹಂಗ ತಿನ್ನಕ ಆಗ್ಲಿಕ್ಕ ಜ್ಯೂಸ್ ತರ ಮಾಡಿ ಕೊಡ್ರಿ ಅಂತ ಕೇಳ್ರಿ. ನೀವು ನಿಮ್ಮ ಡಾಕ್ಟರ್ಗಳಿಗೂ ಕೇಳ್ರಿ, ಡಾಕ್ಟರ್ಗಳು ಹೇಳ್ತಾರ ಹಾಗಲಕಾಯಿ ಚಲೋ ಅಂತ. ಮನುಷ್ಯನಿಗೆ ಭಾಗ್ಯ ಯಾವುದು? ಆರೋಗ್ಯವೇ ಭಾಗ್ಯ ಅಂತಾರ. ಈಗ ಆರೋಗ್ಯ ಚಲೋ ಇರ್ಬೇಕಂದ್ರ ನಾವು ಇಂಥದೆಲ್ಲ ಬಾಯಿಗೆ ಯಾವ್ದು ಕಹಿ ಆಕೈತಿ ಅದನ್ನ ತಿನ್ಕೊಂತ ಇರ್ಬೇಕು. ನಾವು ಅದನ್ನ ಬಿಟ್ಟು ಬೇಕರಿ ಒಳಗಿಂದ ಅದು ತಿನ್ನಾಕ ಚಲೋ ಆಕೈತಿ ಸ್ವೀಟ್, ಅದು ಸ್ವೀಟ್ ತಿಂದ್ರೆ ನೀವು ಚಲೋ ತಿನ್ನಾಕ, ಕರೆ ಆರೋಗ್ಯ ಫುಲ್ ಹಾಳಾಕೈತಿ ಅದರಿಂದ. ಇಂಥ ಕಹಿ ಪದಾರ್ಥಗಳು ತಿನ್ಕೊಂತ ಇದ್ರ ಬಾಯಿಗೆ ಕಹಿ ಇರ್ತೈತಿ, ಕರೆ ಆರೋಗ್ಯ ಭಾಳ ಚಲೋ ಇರ್ತೈತಿ. ನೋಡ್ರಿ, ನಾ ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆಯ್ದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ನೋಡ್ರಿ, ಹಿಂಗ ನಾ ಇನ್ನೂ ಹಾಗಲಕಾಯಿ ತಿಂತೇನೆ, ಕರೆ ಹಿಂಗ್ ವಿಡಿಯೋದಾಗ ಒಂದ ತಿಂತೇನೆ. ಮತ್ ನೀವು ಎಷ್ಟು ತಿಂತಾನ ಇವ ಅಂತೇಳಿ ಇದು ಮಾಡ್ಬೇಡ್ರಿ. ನಾ ಇದನ್ನ ಎದಕ್ಕೆ ತಿನ್ನೋ ವಿಡಿಯೋ ಮಾಡಿದ್ನಿ ಅಂದ್ರೆ ಇದ್ರ ಉಪಯೋಗಗಳನ್ನ ನಿಮ್ಗೆ ಹೇಳಕ್ ಇದು ಮಾಡಿದ್ನಿ. ನೋಡ್ರಿ, ಉಪಯೋಗಗಳು ಏನೇನಂದ್ರ ಒಂದೇದ್ದ ಸಕ್ಕರೆ ಕಾಯಿಲೆ ಇದ್ದವ್ರಿಗಿದ ಮನೆ ಮದ್ದು, ಇನ್ಸುಲಿನ್ ತರ ಕೆಲಸ ಮಾಡ್ತಿದ್ವಿ, ರಾಮಬಾಣ ಇದ್ದಂಗಿದ ಸಕ್ಕರೆ ಕಾಯಿಲೆಗಳಿಗೆ. ಎರಡನೇದ ಲಿವರ್ ಶುದ್ಧೀಕರಣ ಆಕೈತಿ, ನೈಸರ್ಗಿಕವಾಗಿ ಲಿವರ್
ಶುದ್ಧೀಕರಣ ಆಕ್ಕವ. ಮೂರನೇದ ದೇಹದ ತೂಕ ಇಳಿಕೆ ಆಕ್ಕೇತಿ. ಇದನ್ನ ಹಾಗಲಕಾಯಿ ತಿನ್ನೋದ್ರಿಂದ ಎಷ್ಟು ದಪ್ಪಿದ್ರು ಅವ್ರ ತೂಕ ಇಳಿಸ್ಕೊಳಕ್ ಈ ಹಾಗಲಕಾಯಿ ಚಲೋ ಆಕ್ಕೇತಿ. ಮತ್ತ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ ಇದು. ಈಗ ಕೆಲವೊಬ್ರಿಗೆ ಸ್ವಲ್ಪ ಏನೋ ನೋವಾದ್ರು, ಜ್ವರ ಬಂದ್ರು, ನೆಗಡಿ ಬಂದ್ರು ಅವ್ರ ದವಾಖಾನೆಗೆ ಹೊಕ್ಕಿರ್ತಾರ. ಹಾಗಲಕಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಕ್ಕೇತಿ ಇದ. ಮತ್ತ ರಕ್ತವನ್ನ ಶುದ್ಧೀಕರಣ ಮಾಡ್ತೈತಿ ಇದು ಹಾಗಲಕಾಯಿ. ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಕ್ಕೇತಿ ಇದ. ಮನುಷ್ಯನ ದೇಹಕ್ಕೆ ರಕ್ತದ ಸರಬರಾಜು ಚಲೋ ಆಕ್ಕೇತಿ ತಿನ್ನೋದ್ರಿಂದ. ಮತ್ ಚರ್ಮದ ಸಮಸ್ಯೆ ಏನೋ ಇದ್ರೂನು ಹಾಗಲಕಾಯಿ ತಿನ್ನೋದ್ರಿಂದ ಚರ್ಮದ ಸಮಸ್ಯೆನು ಹೊಕ್ಕಾವ ಇದು ಹಾಗಲಕಾಯಿ ತಿನ್ನೋದ್ರಿಂದ. ಮತ್ತ ಮಲಬದ್ಧತೆ ಅಂದ್ರೆ ಪೈಲ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಹಾಗಲಕಾಯಿ ಚಲೋ ಇದೆ. ಅವ್ರಿಗೇನು ಮನೆಮದ್ದು ಇದು ಒಳ್ಳೆ ಮನೆಮದ್ದು, ಶಾಶ್ವತವಾದ ಪರಿಹಾರ ಆಕ್ಕೇತಿ ಇದ. ಮತ್ತ ಇದನ್ನ ಹಾಗಲಕಾಯಿ ತಿನ್ನೋದ್ರಿಂದ ಜೀರ್ಣಾಂಗ ವ್ಯೂಹ ಚಲೋ ಕೆಲಸ ಮಾಡ್ತೈತಿ. ನಮ್ ಡೈಜೆಷನ್ ಸಿಸ್ಟಮ್ ಚಲೋತ್ನಾಗ ವರ್ಕ್ ಮಾಡ್ತೈತಿ. ಇದು ಹಾಗಲಕಾಯಿ ತಿನ್ನೋದ್ರಿಂದ ದಿವ್ಸಕ್ ಒಂದ್ ಹಾಗಲಕಾಯಿ ತಿನ್ರಿ, ಇಲ್ಲಾಂದ್ರೆ ಜ್ಯೂಸ್ ಕುಡೀರಿ. ನೀವ್ ಏನೋ ತಿನ್ರು ಅದನ್ನ ಕರಗಿಸುವಂತ ಶಕ್ತಿ ನಿಮ್ಮ ದೇಹಕ್ಕ ಬರ್ತೈತಿ ಅಂತ ಹೇಳ್ತೇನೆ. ನೋಡ್ರಿ, ನಾವು ಹೇಳೋ ಮಾಹಿತಿ ನಾವ್ ತಿನ್ಕೊಂತ ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಯ್ದ್ರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಹಿಂಗ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತ ಸಿಗ್ತೇನೆ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೆ ನಮಃ. ಭಾಗ್ಯಾಧಿಪತಿ ಯಾರು? ಬುಧ ಗ್ರಹ. ಓಂ ನಮೋ ಭಗವತೆ ಬುಧಾಯ. ಮನುಷ್ಯನಿಗೆ ಭಾಗ್ಯ ಯಾವುದು? ಆರೋಗ್ಯ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಆದ್ರಿಂದ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಹಿಂಗ ನೋಡ ಮತ್ತೆ ಏನೇನ ಬೇರೆ ಆಹಾರ ತಿನ್ನೋದ್ರಿಂದ, ಬೇರೆ ತರಕಾರಿ ತಿನ್ನೋದ್ರಿಂದ ಏನೇನು ಉಪಯೋಗ ಐತಿ ಅಂತ ಹೇಳಿ ಸರ್ಚ್ ಮಾಡಿಕಾಟ ಅದನ್ನು ಹೇಳ. ಆರೋಗ್ಯವೇ ಭಾಗ್ಯ. ಈಗ ಮನುಷ್ಯರಿಗಷ್ಟಲ್ಲ ಎಲ್ಲಾ ಜೀವಿಗಳಿಗೂ ಭಾಗ್ಯ ಯಾವುದು? ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯ ಚಲೋ ಇತ್ತಂದ್ರ ಮನುಷ್ಯ ಫುಲ್ ಖುಷಿಯಾಗಿರ್ತಾನ, ಯಾವ ಟೆನ್ಷನ್ ಇರಂಗಿಲ್ಲ, ಆರಾಮ್ ಇರ್ತಾನ. ಮತ್ತೆ ಭಾಗ್ಯಾಧಿಪತಿ ಯಾರು? ಬ್ರಹ್ಮಾಂಡಕ್ಕೆ ಭಾಗ್ಯಾಧಿಪತಿ ಯಾರು? ಬುಧ ಗ್ರಹ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೆ ನಮಃ. ಓಂ ನಮೋ ಭಗವತೆ ಬುಧಾಯ. ಬುಧ ಗ್ರಹಕ್ಕೆ ಅಧಿಪತಿ ಯಾರು? ನಾರಾಯಣ ದೇವರು, ಮಹಾವಿಷ್ಣು ದೇವರು. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಹರಿ ವಿಷ್ಣುವೇ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ನಮೋ ಭಗವತೆ ಲಕ್ಷ್ಮೀ ನಾರಾಯಣಾಯ. ನಾರಾಯಣ ದೇವರ ಅವತಾರ ಯಾರು? ಮೇನ ರಾಮ ಕೃಷ್ಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ಪುಲ್ಯಂ ರಾಮನಾಮ ವರಾನೇನಿ. ಜೈ ಶ್ರೀರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಶಿವರಾಮ. ಓಂ ವಾಸುದೇವಾಯ ನಾದಲೋಲಾಯ ವಿದ್ಮಹೇ ವಿಶ್ವರೂಪಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್. ಓಂ ಕೃಷ್ಣಾಯ ನಮಃ. ನೋಡ್ರಿ, ಇವತ್ತಿನ ಮನುಷ್ಯರಿಗೆ ಹೇಳಿದ್ದಿಲ್ಲ ಭಾಗ್ಯಾಧಿಪತಿ ಬುಧ ಗ್ರಹ. ಹಾಗೆ ಮನುಷ್ಯರಿಗೆ ಭಾಗ್ಯ ಯಾವುದು? ಆರೋಗ್ಯ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಇಸ್ ವೆಲ್ತ್. ಇವತ್ತು ಮನುಷ್ಯನ ಆರೋಗ್ಯಕ್ಕ ಒಂದ್ ತರಕಾರಿ ಅಂತ ಏನೇನು ಉಪಯೋಗ ಅಂತ ಹೇಳ್ತೇನೆ. ಹಾಗಲಕಾಯಿ ತಿನ್ನೋದಂತ್ರ ಏನೇನು ಉಪಯೋಗ ಅಂತ ಹೇಳ್ತೇನೆ ನಾನು. ನೋಡ್ರಿ, ನನ್ನ ಚಾನಲ್ ಇಷ್ಟ ಆಯ್ದ್ರೆ ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ ಲಾಸ್ಟಿಗೆ ನಾನು ಸ್ಕ್ಯಾನರ್ ಹಾಕಿರ್ತೀನಿ. ಸ್ವಲ್ಪ ಇಂಥ ವಿಡಿಯೋನು ನಿಮಗೆ ನೋಡ್ಬೇಕು ಅನ್ಸಿದ್ರೆ ನನಗೆ ಏನಾದರೂ ಹೆಲ್ಪ್ ಮಾಡ್ರಿ. ಅಂದ್ರೆ ಏನಾದರೂ ಸರ್ಚ್ ಮಾಡಕ್ ಸ್ವಲ್ಪ ಚಲೋ ಆಕೈತಿ, ನನಗೆ ಹೆಲ್ಪ್ ಆಕೈತಿ. ಎಲ್ಲರಿಗೂ ನಮಸ್ಕಾರ.